Subhanallah, mashallah. ಈ ಕಡೆ ನೋಡ್ರಿ. ಹಾಂ ಮುಂಗಾರು ಬಿತ್ತನೆ ಮಾಡತ್ತಾರ ನೋಡ್ರಿ ತಮ್ಮಾರು. ಸ್ವಲ್ಪ ನಮಾಜ್ ಮಾಡ್ತೀನಿ ರೀ ನಾನು. ಆಹಾ ಅದೇ ನಮಾಜ್ ಮಾಡ್ತೀನಿ ರೀ ನಮ್ಮ ಹೊಲ್ದಾಗ, ನಮ್ಮ ಕಾಕರ ಹೊಲ್ದಾಗ. ನೋಡ್ರಿ ಹುಣಸಿ ಗಿಡ ಇದು. ನೋಡ್ರಿ ಹುಣಸಿ ಗಿಡದಾಗ ದೇವು ಇರ್ತಾವ ಅಂತ ಹೇಳ್ತಾರೆ. ಏನೋ ಸುಳ್ಳು ಗೊತ್ತಿಲ್ಲ. ನಮಾಜ್ ಮಾಡ್ತೀನಿ ರೀ ನಾ ಈಗ. Subhanallah, 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 subhanallah. Alhamdulillah, 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 alhamdulillah. Allahu Akbar, Allahu Akbar, Allahu Akbar, Allahu Akbar, Allahu Akbar, Allahu Akbar, Allahu. La ilaha illallah Muhammad Rasulullah, la ilaha illallah Muhammad Rasulullah, la ilaha illallah Muhammad Rasulullah, la ilaha illallah Muhammad Rasulullah. Ya Rajaku, 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 ya Mutakabbir, ya Mutakabbir, ya Mutakabbir, ya Mutakabbir. Ya Allah में बरकत दे अल्लाह, सब जीने की ज़िंदगी में बरकत दे अल्लाह. ಈಗ ಎಷ್ಟಾಗೈತಿ? 7:15 ಆಗೈತಿ ಟೈಮು. ಇನ್ನೊಂದು ಸ್ವಲ್ಪ ಆದ್ರೆ ಆಗಿ ಹೋಗುತ್ತೆ ರೀ ಅದು ಬಿತ್ತೋದು. ಇನ್ನೊಂದು ಪಟ್ಟಿ ಆದ್ರೆ ಆಗತ್ತೆ ರೀ. ಈಗ 7:15 ನಿಮಿಷ ಆಗೈತಿ. ಈಗ ಮುಗಿಸ್ಕೊಂಡು ಹೋಗ್ಬೇಕಂತ ಕುಂತೀನಿ ನಾನು. ನಮಾಜ್ ಮಾಡಿದೆ, 7 ನಮಾಜ್ ಮಾಡಿದೆ ರೀ ನಾನು. ನಮಾಜ್ ಮಾಡಿ ಹೊಳ್ಳಿಗೆ ನಾನು ನಮ್ಮ ಖಾಲಾರಿಗೆ ಭೇಟಿಯಾಗಿ ಮಸೀದಿಗೆ ಹೋಗಿ ದೇವ್ರಿಗೆ ಹಾರ ಹಾಕಿ ಸಜ್ದಾ ಮಾಡಿ ಊರಿಗೆ ಹೋಗ್ತೀನಿ ರೀ ಬಾಗಲಕೋಟೆಗೆ. ನಮ್ಮ ಖಾಲಾರ ನಮ್ಮ ಚಾಚಾರಿಗೆ ಮಾತಾಡ್ತೀನಿ ರೀ ನಾನೀಗ. ಮನೆಗೆ ಹೋಗಿ ಮಾತಾಡ್ತೀನಿ ಈಗ ನಮ್ಮ ಸೀದಾ. ನಮ್ಮ ಅಣ್ಣಾರ ಶಿರೋಳದಾಗ ಅದಾರ ಅವರು. ಹಿಂಗಾಗಿ ನಾನೀಗ ಅವ್ರಿಗೆ ಫೋನ್ ಹಚ್ಚಂಗಿಲ್ಲ. ನಮ್ಮ ಕಾಕಾರ ಮುಂಜಾನೆ ಬಾ ಅಂತೇಳಿದ್ರಿ, ಹಿಂಗಾಗಿ ಅವ್ರ ಮಾತಿನ ಮೇಲೆ ಬಂದೀನಿ ನಾನು. ಹೋಗ್ರಿ ದೇವರೇ. ನೋಡಿರಿ ರೈಟ್ 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 ಅನ್ನತ್ತಾರ. ಚಪ್ಪಲಿಲೇ ಬಿಟ್ಟೆ. ಮುಗಿತ ಅನಿಸುತ್ತೆ. ಮುಗಿತ ಅನಿಸುತ್ತೆ. Nah, ikannya.
ಟೈಮು 7:28 ಆಗೈತೆ ರೀ. 7:28 ಆಗೈತೆ. ಹಾಂ, ಸೂಪರ್ ಹೊಂಟ್ರಿ ನೋಡ್ದ. ನೋಡ್ರದ. ಇನ್ನು ಮಾಡತ್ತಾರ ನೋಡಿರಿ. ಟೈಮು 7:31 ಆಗೈತಿ. ಇನ್ನೊಂದು 10 ನಿಮಿಷನಾಗ ಮುಗಿತೈತಿ ರೀ ನಮ್ಮ ಹೊಲ. ಇದು 7:30 ಹೊಲ್ದಾಗ ಕುಂತೀನಿ ನಾನೀಗ. ಏನು ಮಾಡಿದ್ರಿ ಈಗ, ಇದು ನಮ್ಮಪ್ಪಾರ ಹೊಲ. ನಮ್ಮಪ್ಪಾರು ಇದ್ದಾಗ ಬೇರೆದವ್ರಿಗೆ ಲೌನಿ ಹಾಕ್ತಿದ್ರಿ ಇದನ್ನ ಹೊಲ. ನಾವು ಅವಾಗ ಸಾಲಿ ಕಲಿತಿದ್ವಿ. ಮದುವೆ ಆಗಿತ್ತು ನಮ್ದು. ಅವಾಗ ಅದೇ ಮದುವೆ ಆಗಿತ್ತು. ನಮ್ಮ ತಂದೆಯವರು ಲೌನಿ ಹಾಕ್ತಿದ್ರು, ಮೊಹರಂ ಮಾಡ್ತಿದ್ರು, ನಡೀತಿತ್ತು ರೀ. ಆದರೆ ನಮ್ಮ ತಂದೆಯವರು ಇರೋ ಹೊತ್ತಿಗೆನ ರೀ ಏನು ಮಾಡಿದ್ರು, ನಮ್ಮ ಕಾಕಾರ ಅದರಲ್ಲ, ಬಾಜುದವ್ರ ಕಾಕಾರು ನಮ್ಮ ಹೊಲ ಮಾಡೋರ ಜೋಡಿ ಅವ್ರು ಜಗಳ ಮಾಡ್ಕೊಂಡ್ರಿ. 2-3 ಮಂದಿ ಜೋಡಿ ಜಗಳ ಮಾಡ್ಕೊಂಡ್ರು ಅವರು. ಹೆಂಗಂದ್ರೆ ನಮ್ಮ ಸಾಲ ತುಳ್ದಿರಿ, ನಮ್ಮ ಅದನ್ನು ಮಾಡಿರಿ, ನಮ್ಮ ಹೊಲ್ದಾಗ ಗಾಡಿ ಹಾಸಿರಿ, ಹಿಂಗೇನೋ ಜಗಳ ತಗೊಂಡ ತಕ್ಷಣ ನಮ್ಮ ಹೊಲ ಯಾರೂ ಮಾಡಲಿಲ್ಲ ರೀ. ನಮ್ಮ ತಂದೆಯವರು ಇರುವಾಗಲೇ ಮಾಡಲಿಲ್ಲ ಯಾರು. ಅವಾಗ ಮಾಡಲಾರ್ದಾಗ ನಮ್ಮ ತಂದೆಯವರು ಅಷ್ಟು 1-2 ವರ್ಷ, ನಮ್ಮ ತಂದೆಯವರು ಇದ್ದಾಗನ 1-2-3 ವರ್ಷ ಹಾಗೆ ಬಿದ್ದಿತ್ತು ರೀ. ಅದು ಹೊಲ ಬಿತ್ತಲಾರ್ದ ಹರಗ್ಲಾರ್ದ ಬಿದ್ದಿತ್ತು ರೀ. ಅದ್ರ ನಂತರ ನಮ್ಮ ತಂದೆಯವರು ತೀರ್ಕೊಂಡ್ಮೇಲೆ ಮುಂದೆ 8 ವರ್ಷ ರೀ. ನಮ್ಮ ತಂದೆಯವರು ತೀರ್ಕೊಂಡು 8 ವರ್ಷದ ಮಟನೂ ರೀ ಇವ್ರು ನಮ್ಮ ಕಾಕಾರ ಏನು ಮಾಡಿದರು, ಈ ಹೊಲನ ತಾವೇ ಹರಕೊಂಡು ತಾವೇ ಬಿತ್ತುಕೊಂಡು ಹೇಳಾರ್ದ ರೀ ಹೊಂಟು ಬಿಟ್ಟಿತ್ತು ರೀ. ಅದು ಹಾಗೆ ಗಾಡಿ. ಕೊನೆಗೆ ನಾನು ಹೊಲದ ಮೇಲೆ ತುಂಬ ನನಗೆ ಇಷ್ಟ ಅಲ್ರಿ. ಒಂದಿಗೇನು ಹೊಲ ಇಲ್ಲ ನಮ್ಗೆ. ನಮ್ಮ ತಂದೆಯವ್ರ ಹೊಲ ಬೇರೆದವ್ರು ಯಾರೋ ಮಾಡಾಕೊಂತಾರ. ನಾನು ಬಂದು ಕೇಳಬೇಕು ಅಂತಂದ್ರೆ ನನಗೆಲ್ಲ ಬಾಯಿಗೆ ಬಂದಂಗೆ ಬೇದ್ರಿ ಅವರು. ತುಂಬ ಬೈದರು. ನೀ ಏನು ಸಂಬಂಧ, ಈ ಹೊಲಕ್ಕೆ ಏನು ಸಂಬಂಧ ನೀನು, ನಮ್ಮ ಅಪ್ಪರಿಗೆ ಎತ್ತಬೇಕತ್ತಾಗ ಬೇದರು ಮಾಡಿದರು. ನೋಡ್ರಿ ನಾ ಐತಿ ಎಲ್ಲ ಮಾಡಿದ್ರಿ. ಎಲ್ಲ ಮಾತಾಡ್ಸ್ಕೊಂಡೇನ, ಅವ್ರು ಅಂದದ್ದು ಅನ್ನಿಸ್ಕೊಂಡೇನ. ಆ ಜಾಗದೊಳಗೆ ಯಾರು ಗಂಡು ಮಕ್ಕಳಿದ್ರೆ ಹೊಡೆದಾಟ ಆಗಿರ್ಬೇಕು ರೀ. ಅಷ್ಟೆಲ್ಲ ಮಾತಾಡಿದರು. ಅವರೆಲ್ಲ ಮಾತಾಡಿದ್ದನ್ನು ರೆಕಾರ್ಡ್ ಮಾಡ್ಕೊಂಡು ಹೋಗಿ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟು ಹೊಳ್ಳಿ ಊರನ್ನ ಹಿರಿಯರೆಲ್ಲರೂ ಸೇರಿಕೊಂಡು, ಅಂದ್ರೆ ನಾವು ಮುಲ್ಲಾನರಲ್ರಿ ಮೊಹರಂ ಮಾಡಬೇಕು, ಮೊಹರಂ ಮಾಡ್ತೀನಿ ಅಂತ ಜವಾಬ್ದಾರಿ ತೊಗೊಂಡು, ನಮ್ಮ ತಮ್ಮ ಬರೋ ಮಟ್ಟ ನಾವು ಹೊಲ ಮಾಡ್ತೀನಿ, ನಮ್ಮ ತಮ್ಮ ಬರೋ ಮಟ್ಟ ನಾನು ಮೊಹರಂ ಮಾಡ್ತೀನಿ ಅಂತ ಎಲ್ಲ ಜವಾಬ್ದಾರಿ ತೊಗೊಂಡ್ಮೇಲೆ ಊರನ್ನ ಹಿರಿಯರೆಲ್ಲರೂ ಸೇರಿ ಆ ಮನೆ ಹೆಣ್ಮಗಳದಾಳಕಿ ಕೊಡ್ರಿಕಿ ಹೊಲ ಅಂತಂತಂದು ಹೇಳಿದ್ರಿ. ಎಲ್ಲ ಊರನ್ನ ಹಿರಿಯರು, ಎಲ್ಲ ಒಕ್ಕಲಿಗ್ಯಾರು, ಹಿಂದೂ ಸಮಾಜದವರು, ನಮ್ಮ ಕಾಕಾರು, ನಮ್ಮ ಅಣ್ಣಾರು ಎಲ್ಲರೂ ಹೇಳಿದ್ರಿ. ಹೇಳಿದ್ಮೇಲೆ ಅವ್ರು ನಮ್ಮ ಕಾಕಾರು ಹೊಲ ಬಿಟ್ಟರು. ಉಲ್ಟಾ ಹೊಳ್ಳಿ ಅವರಿಗೆ ನಾ 7,000 ರೂಪಾಯಿ ಕೊಟ್ಟೆ ಕೈಲಿ. ಏನೋ ರೂಟರ್ ಹೊಡ್ಸೀನಿ, ಏನೇನೋ ಮಾಡಿನಂದ ತಕ್ಷಣ 7,000 ರೂಪಾಯಿ ಕೊಟ್ಟು, ಈಗ ನಮ್ಮ ತಮ್ಮ ಏನು ಮಾಡ್ತಾನೆ ರೀ, ಹೊಲ ಮನೆ ಅಂತ ಅನ್ನಲ್ಲವ. ಹಾಗಾಗಿ ಮೊಹರಮ್ಮನು ನಾನೇ ಮಾಡಬೇಕಾಗೈತಿ, ಈ ಹೊಲನೂ ನಾನೇ, ಅದು ಲಾಭ ಆಗಲಿ ಲುಕ್ಷಾನ್ ಆಗಲಿ ತೊಗೊಂಡು ಗಾಡಿ ಹೊಳ್ಸ್ಕೊಂಡು ಹೊಂಟೀನಿ ರೀ ನಾನು. ಏನು ರೀ ಈಗ ರಾತ್ರಿ ನಾನು ಯಾಕಂತಂದ್ರೆ ನಾ ತೆರೆದಾಳಕ್ಕೆ ಹೋಗೀನಿ. ಈಗ ತೆರೆದಾಳಕ್ಕೆ ಹೋಗಿದ್ದರಿಂದ ನನಗೆ ತುಂಬ ದೂರ ಆಗೈತಿ. ಇವತ್ತು ಶನಿವಾರ ಸ್ಕೂಲ್ ಮುಗಿಸ್ಕೊಂಡು ನಾನು ಇಲ್ಲಿ ನರಗುಂದ ಮೇಲೆ ಹಾಸಿ, ಮುನ್ನೋಳ್ಳಿ ಮೇಲೆ ಹಾಸಿ, ಇಲ್ಲಿ ಬಂದು ಬೀಜದ ಅಂಗಡಿಗೆ ಬಂದು 4:15 ಬಂದೆ ನಾನು. ಇಲ್ಲೇ ಬೀಜ ತೊಗೊಂಡು 5 ಗಂಟೆಗೆ ಅಲ್ಲೇ ನಾನು ಶಿರೋಳದಿಂದ ಕೊನ್ನೂರದಿಂದ ಇಲ್ಲೇ ಕುಮಾರ್ ತಮ್ಮಾರಿಗೆ ಫೋನ್ ಹಚ್ಚಿ, ತಮ್ಮಾರ ಬರಾತೀನಿ ರೀ ನಾನು ಇವತ್ತು ರಾತ್ರಿ 8 ಆದರೂ ಸರಿನಾ, ನೀವು ಬಿತ್ತಿ ಕೊಡ್ಬೇಕು ನನಗಂತ. ಯಾಕಂದ್ರೆ ಈಗ ನೆಲ ಹದ ಐತ್ರಿ, ನೆಲ ಹದ ಐತಿ ಈಗ. ಯಾಕಂತಂದ್ರೆ ಮತ್ತು ಈಗ ಬಿಟ್ವಿ ಅಂತಂದ್ರೆ ಮುಂದೆ ವಾರಕ್ಕೆ ಅವಾಗ ನನ್ನ ರಜಾ ಸಿಗುತ್ತೋ ಬಿಡುತ್ತೋ ಹಂಗನ್ನೋಕ್ಕಿಂತ ಮತ್ತು ಮಳೆ ಆತಂದ್ರೆ ಅವಾಗ ಗಾಡಿನೂ ಸಿಗಂಗಿಲ್ಲ, ಆಳೂ ಸಿಗಂಗಿಲ್ಲ ಅಂತೇಳಿ ಅಂದ ತಕ್ಷಣ ಕುಮಾರ್ ತಮ್ಮಾರು ಏನು ಮಾಡಿದ್ರು, ಆಯ್ತು ರೀ ಅಕ್ಕಾರ ಬರ್ರಿ ನೀವು ಅಂತಂದ್ರೆ ಪಾಪ ಅವ್ರು 3 ಮಂದಿ ಬಂದಾರ್ರಿ. ಈಗ 3 ಮಂದಿ ಬಂದು ಬಿತ್ತಾಕೊಂತಾರ. ಇನ್ನೂ 5 ನಿಮಿಷನಾಗ ಮುಗಿತೈತಿ. ಏನು ರೀ ಇಷ್ಟ ಐತಿ ನೋಡ್ರಿ ಪರಿಸ್ಥಿತಿ. ನಿಮ್ಗೆ ಅನಿಸ್ಬೋದು ರಾತ್ರಿ ಒಬ್ಬೊಬ್ಬರು ಹೆಣ್ಮಕ್ಳು ನೋಡಿದೆ ಎಷ್ಟು ಕತ್ಲದಾಗ ಕುಂತೀನಿ ನೋಡ್ರಿ. ನಾದ ಫುಲ್ ಕತ್ಲ. ಏನು ಮಾಡೋದ್ರಿ, ಅವಾಗೆಲ್ಲ ಸಣ್ಣವರಿದ್ದಾಗ ದೆವ್ವ ಬರ್ತೈತಿ ಅದು ಬರ್ತೈತಿ ಅಂತ ಹೆದರ್ತಿದ್ವಿ ನಾವು. ಈಗೆಲ್ಲ ದೇವ್ರ ಮೇಲೆ ಭಾರ ಹಾಕಿ ಕುಂತೀನಿ. ಈಗ ನಮ್ಮ ಅಣ್ಣಾರನ್ನ ಕರಿಬೋದು ರೀ. ಅವ್ರು ನಮ್ಮ ಅಣ್ಣಾರು ಶಿರೋಳ್ದಾಗ ಅದಾರ, ನಮ್ಮ ಕಾಕಾರ ಮನ್ಯಾಗ ಅದಾರ ರೀ. ಆಯ್ತು ರೀ, ಈಗ ಮುಗಿಸ್ಕೊಂಡು ಸೀದಾ ಅಲ್ಲೇ ಹೋಗ್ಬಿಡ್ತೀನಿ ರೀ. ಹೋಗಿ ಸ್ವಲ್ಪ ಮಸೀದಿ ಒಳಗೆ ದರ್ಗಾದೊಳಗೆ ಹೂವು ಹಾಕಿ ನಮಾಜ್ ಮಾಡಿ ನಮ್ಮ ಖಾಲಾರಿಗೆ ಭೇಟಿಯಾಗಿ ನಾನು ಒಳ್ಳೆ ಬಾಗಲಕೋಟೆಗೆ ಹೋಗ್ಬೇಕು ರೀ. ಈಗ ಏನು ರೀ ಈ ಟೈಮ್ ಎಷ್ಟಾಗೈತಿ, ಈಗ 7:35 ಆಗೈತಿ. 7:35 ನಿಮಿಷ ಆಗೈತಿ. ನಾ ಇಲ್ಲಿ ಹೊಲ್ದಾಗ ಕುಂತೀನಿ ನೋಡ್ರಿ. ಆದಂಗೆ ಆಯ್ತು ರೀ, ಮುಗಿಸ್ಕೊಂಬರ್ತಾರೆ ಸದ್ಯ.
ಹಿಂಗೈತೆ ನೋಡ್ರಿ ಪರಿಸ್ಥಿತಿ. ಏನು ರೀ, ನಾವು ಒಂದು ಕಾಲಕ್ಕೆ ಹೊರಗೆ 6 ಗಂಟೆ ಆದ್ರೆ ಹೊರಗೆ ಬರೋಕೆ ಹೆದರುವವ್ರು ನಾವು. ಅದರ ಪರಿಸ್ಥಿತಿ ಈ ಥರ ಮಾಡ್ಸೋಕೆ ಹಚ್ಚೈತಿ ನಮಗೆ. ಲವಣಿ ಹಾಕಿ ಹೋದ್ರೆ ಲವಣಿ ಹಾಕಿ ಯಾರಿಗೆ ಲವಣಿ ಹಾಕ್ತೀವಲ್ರಿ ಅವ್ರ ಜೋಡಿ ಇವ್ರು ಜಗಳ ತೆಗಿತಾರೆ ರೀ. ನೀವು ಅದನ್ನು ಮಾಡಿರಿ, ನಮ್ಮ ಹೊಲ್ದಾಗ ಇದನ್ನು ಮಾಡಿರಿ. ಯಾಕಂದರೆ 4 ಪಟ್ಟಿ ಕೂಡಿ ಅದಾವಲ್ರಿ. ಬೇರೆದವ್ರು ಯಾರು ಬರುವಾಗ ಅವ್ರ ಹೊಲ್ದಾಗ ಹಾಸಿ ಬರುವಾಗ ಅವ್ರು ಏನರ ಒಂದು ಸ್ವಲ್ಪ ವ್ಯತ್ಯಾಸ ಮಾಡಿದ್ರು ಇವ್ರು ನಮ್ಮ ಕಾಕಾರ ಅದಾರಲ್ರಿ, ಅವ್ರು ನಮ್ಮ ಹೊಲ ಮಾಡಿದವ್ರ ಜೋಡಿ ಜಗಳ ತೆಗಿತಾರೆ ರೀ. ಜಗಳ ತೆಗೆದ ತಕ್ಷಣ ಅಷ್ಟೇ ಜಗಳ ಇಲ್ರಿ, ಹೊಡೆದಾಟ ಬಡ್ದಾಟ್ರಿ. ಅವ್ರು ಬಿಟ್ಟು ಹೋಗಿಬಿಡ್ತಾರೆ, ಒಲ್ಲೆ ಇವ್ರು ಹೊಲ ಮಾಡೋಕೆ ಒಲ್ಲೆ ಅಂತೇಳಿ. ಹೀಗಾಗಿ ನಾವೇನು ಮಾಡಿದ್ವಿ, ಎಷ್ಟೇ ಕಷ್ಟ ಆಗಲಿ ಲಾಭ ಆಗಲಿ ಲುಕ್ಷನ್ ಆಗಲಿ ಅಂತ ನಾವೇ ಮಾಡಾಕೊಂತೀವಿ ರೀ. ನಮ್ಮ ತಮ್ಮ ಬರೋ ಮಟನು ನಮ್ಮ ಜೀವನ ಶೈಲಿ ಹಿಂಗೈತೆ ನೋಡ್ರಿ. ಏನು ಮಾಡೋದು, ಇರಲಿ, ಒಂದು ಜೀವನದ ಪಾಠ ಇದು. ಏನು ರೀ, ನಮ್ಮವಾರು ಏನಂತಾರೆ, ಏನು ಮಾಡ್ತೀವ ಬಿಟ್ಟುಬಿಡು ಅಂತ ನಮ್ಮವಾರು ಅಂತಾರೆ. ಏನು ಅವ್ರ ಜೋಡಿ ಗುದ್ದಾಡ್ತಿ, ಹಾಳ ಹೋಗ್ಲಿ ತಿಂದು ಹಾಳ ಹೋಗ್ಲಿ ಅಂತಾರೆ ನಮ್ಮವಾರು ಸಹಿತ. ಆದರೆ ನಮಗೆ ಒಂದು ಏನು ಹೊಲ ಅನ್ನೋದು ಬಂಗಾರ. ಬೇರೆದವ್ರ ಹೊಲಕ್ಕೆ ಹೋಗೋಕ್ಕಾಗತ್ತೆ ನಮ್ಗೆ? ನಮ್ಮ ಹೊಲ ನಾವು ಮಾಡ್ಬೇಕಂತೇಳಿ ಮಾಡಾಕೊಂತೀವಿ ರೀ. ನಮ್ಮ ಅಪ್ಪಾರ ದಿನ 20 ಎಕರೆ ಹೊಲ ಅಲ್ಲೇ ಐತ್ರಿ, ಅವರು ಅಲ್ಲಿನೂ ತಿಂದು ಉಳ್ಳಾಡಾಕೊಂತಾರೆ. ನಮ್ಮ ತಂದೆಯವ್ರ ಹೊಲ ಹೆಸರಲ್ಲೇ ಹೊಲ ಐತ್ರಿ, ಅದು ಕೋರ್ಟಿಗೆ ಹೋಗ್ಬೇಕು ಅದನ್ನು ಸಹಿತ. ಬಂದು ನೋಡ್ರಿದ, ದೇವ್ರು ಒಳ್ಳೇದು ಮಾಡಲಿ ಅವರಿಗೆ, ನಮ್ಮ ಹಿಂದೂ ಸಹೋದರರಿಗೆ. ಏನು ರೀ, ದೇವ್ರು ಒಳ್ಳೇದು ಮಾಡಲಿ. ಕುಮಾರ್ ತಮ್ಮ ಅಂಥೇಳಿ ಅವ್ರ ಮನೆಯವರು ಎಲ್ಲರೂ ರೀ ಬಂದು ಬಿತ್ತಾಕೊಂತಾರೆ ನೋಡ್ರಿದ. ಕುಮಾರ್ ಅಂತೇಳ್ರಿ ಅವ್ರ ಹೆಸರು. ಯಾಕೆ ಬಂತ ಅನ್ಸುತ್ತೆ. ಮುಗಿತೇನ್ರಿ ನೈಟ್? ಮುಗಿತೇನ್ರಿ ನೈತ್ರಿ? ಬರಲ್ಲ ಇನ್ನ ಐತ್ರಿ? ಇನ್ನ ಐತೇನ್ರಿ? ಅಲ್ಲ ಇನ್ನ ಐತಾ? ಇನ್ನ ಐತಾ? ಇನ್ನ ಎಷ್ಟೈತ್ರಿ? ಇನ್ನೊಂದು ಹಿಂಗೆ ಇಲ್ಲೇ ಕೊರಿಯೋದು ಆಯ್ತಾ ರೀ? ಹಿಂಗೊಂದು ಬಂದು ಇಲ್ಲೇ ಕೊರಿಯೋದು ಒಂದು ದಾಟಿ ಹಿಂಗೋಗಿ ಬಂದ್ವಿ. ಆದ್ರೆ ಇನ್ನ 2 ಪಟ್ಟಿ ಅದಾವನ? ಹಿಂಗೋಗಿ ಹಿಂಗೆ ನಾನು ಶಾಣಕಿ. ನೋಡ್ರಿದ ಆಗೈತೆ ಅನಿಸುತ್ತೆ, ಮುಗಿಸೇ ಬಿಟ್ರಿ. ನೋಡ್ರಿ ಫುಲ್ ಕತ್ಲಾಗೈತೆ. ಮುಗಿತಾರೆ. ಥ್ಯಾಂಕ್ ಯು. ಹ್ಞೂ ಈ ಕಂಟಿ ಕಡ್ಚಿ ಚಲೋ ಆತನ್ರಿ? ಕಂಟಿ ಕಡ್ದು ಚಲೋ ಆತನ?
ಆತ್ರಿ ಅವ್ನು ಗೊತ್ತಿದ್ದಿಲ್ರಿ ಹಾಂ ಮತ್ತೆ ಅವ್ನು ಮಗ ಹಚ್ಚಿದ್ವಿ ಪಾಪ ಹೌದನ ಇದು ಚರ್ಗಿ ತೊಗೊಂಡು ಕುಂತೆಲ್ಲ ಹ್ಞೂ 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 ತಡ್ರಿ ನೀವು ಕತ್ತಲ್ದಾಗ ಬಿತ್ತಾಕ ಕುಂತಿರೋದು ಗೊತ್ತಾಗೋದು ಬೇಡ ನಮ್ಮ ಮಂದಿಗೆ ನೋಡಿ ಇಷ್ಟು ಕತ್ತಲ್ದಾಗ ಬಿತ್ತಾರ ಅಂತೇಳಿ ರೈತರ ಕಷ್ಟ ಏನು ಅನ್ನೋದು ಗೊತ್ತಾಗೋದು ಬೇಡ ಮಂದಿಗೆ ಹೌದಿಲ್ರಿ ಮತ್ತು ಹಂಗೆ ತಿನ್ನಕ್ಕಷ್ಟ ಶನಾರ ಮಂದಿಗೆ ಆ ಕಾಳು ಚಲೋ ಅದಾವ ಈ ಕಾಳು ಚಲೋ ಅದಾವ ಅಂತೇಳಿ ಎಷ್ಟು ಕಷ್ಟಪಡ್ತಾರೆ ನೋಡಿ ರೈತರು ಗೊತ್ತಾಗಲಿ ಸ್ವಲ್ಪ ಜನಸಾಮಾನ್ಯರಿಗೆ ನೋಡಿ ಸರಿ ಹ್ಞೂ ಹ್ಞೂ ಚೆಕ್ ಮಾಡ್ರಿ ಓರಿ ಚೆಕ್ ಮಾಡ್ರಿ ಹೌದಾ ಫುಲ್ನ ಹೊರಗೋಗ್ತಾರ ಹೌದಾ ರೈಟ್ ಗೌಡ್ರ ಕಸ ತೆಗ್ದಾರಲ್ರಿ ಮತ್ತು ಮನ್ನಿ ಸರಿ ಊರ್ರಿ ಹಾಂ ಒಬ್ಬರಾಗ ಅಂದ್ರೆ 4 ಕಡೆ ಕೆಟ್ಟದ್ರಿ ಆ ಟೈಪ್ ಹೌದಲ್ಲ ಹೊಡೆದಾರ್ರಿ ಹೊಡೆದಾರಲ್ಲ ನೆಲ್ಲ ಹೊಡೆದಾರ ನಮ್ಮ ಅಣ್ಣಾರು ಹೊಡಿಸ್ಯಾರ ಮೊನ್ನೆ ಹ್ಞೂ ನೇಗಲ ರೂಟರ್ ಹೊಡೆದಾರ ನೋಡ್ರಿ ನೇಗಲ ಅಲ್ಲ ಹೌದಾ ನಾ ಅಂದೆ ನೇಗಲ ಹೊಡ್ಸಂದೆ ನಮ್ಮ ಅಣ್ಣಾಗ ಹೌದಿಲ್ಲ ಈಗ ಮುಗ್ದ ಹೋತಲ್ಲ ನೇಗಲ ಹೊಡ್ಸಿದ್ರೆ ಚಲೋ ಹೌದಿಲ್ಲ ನಮ್ಮ ಅಣ್ಣಾಗ ಹೇಳಿದ್ದೀನಿ ರೀ ನಾನು ಏನು ನಾನು ನೇಗಲ ಹೊಡಿಸ್ಬಿಡಂದೆ ಬ್ಯಾಡ ಬೇ ರೂಟರ್ ಹೊಡಿಸ್ಬಿಡ ಅಂತಂದ ಅದೇ ನಾ ಅಂದೆ ನಮ್ಮ ಅಣ್ಣಾಗ ರೂಟರ್ ಹೊಡಸೇನ ಇದು ನೇಗಲ ಹೊಡಸೇನ ಅಂತೇಳಿ ಎಲ್ಲ ಏನಾಯ್ತು ಇದು ಹ್ಞೂ ಇಲ್ಲ ನಮ್ಮ ಅಣ್ಣಾಗ ಅಂದಿನಿ ರೀ ನಾನು ಹಾಂ ಇಲ್ಲ ನೇಗಲ ಹೊಡೆದ್ರ ಎಲ್ಲ ಹೋಗುತ್ತಂತ ಹೇಳಿದೆ ನಾನು ಹ್ಞೂ ನಾ ಇಲ್ಲೇ ಆಶೋಗ್ಲೇನ್ರಿ ಐದಿನ ದಾರಿ ಹ್ಞೂ ಬರ್ರಿ ಯಪ್ಪ ದೇವ್ರಿ ನೋಡಿ ನನ್ನ ಚಪ್ಪಲ್ ಹಾಂ ಓ ದೇವ್ರಿ ಓಪೆ ಹಾಂ ರೀ ಮಾಡಿದ್ರು ನೋಡ್ರಿ ಹಿಂಗ ಅದು ಹಿಂಗ 2 ಆಗ್ಬೇಕಂತ ಹಿಂಗ ಅಂದ್ರೆ ಎಡಿ ಹೊಡ್ಯಾಕ ಬರ್ತೈತಂತ ಚೆಕ್ ಮಾಡಿದ್ರು ಅವರು ಬರಬರಿ ಐತಂದ್ರ ಹ್ಞೂ ಬರೋಬ್ಬರಿ ಆಗೈತೆ ಅಂದ್ರೆ ಅವ್ರ ಹೊಲ್ದಾಗ ಏನೋ ಮಿಸ್ಟೇಕ್ ಆಗಿತ್ತಂತ ಅವು ಎಡಿ ಹೊಡಿ ಮುಂದೆ ಗಿಡ ಕಿತ್ಕಿತ್ ಹೊಂಟಿದ್ವು ಅಂತವು ಗಣಸಾಲ ಹಾಂ ಹಾಂ ತಡ್ರಿ ನಾ ಹೋಗ್ಬಿಡ್ತೀನಿ ತಡ್ರಿ ಅಲ್ಲಿ ಬರ್ತೀನಿ ರೋಡಿಗೆ ನಿಂದಿರ್ಲೇನ ಬೀಜ ತಗೊಂತಾರ ಹ್ಞೂ ಹ್ಞೂ ಎಷ್ಟು ಹೋದ ಬೀಜ ಎಷ್ಟು ಹೋದ್ರಿ ಹ್ಞೂ ತೊಳ್ಕೊಂತೀನ್ರಿ ತಮ್ಮಾರ 1550 ಬೇಷ ಹೌದನ್ರಿ ಇಲ್ಲೇ ನೋಡು ಕೊನ್ನೂರಾಗ ಅವ್ರಿಗೆ ಕೇಳಿದೆ ನಾನು
ಅವ್ರಿಗೆ ಅವ್ರು ಏನಂದ್ರು 850 ರೂಪಾಯಿ ಅದಾವಂದ್ರ ಅದಕ್ಕೆ ಮತ್ತು ಕುಮಾರ್ ತಮ್ಮರಿಗೆ ಫೋನ್ ಹಚ್ಚಿದೆ ಯಾವ್ದು ತಗೋಲ್ರಿ ಅಂತ ಹೇಳಿ ನಿರ್ಮಲ ಅಂದಿಲ್ರಿ ನಾನು ಕಡಿಮೆ ರೇಟಿನ ತೊಗೋಬೇಕಂತ ಮಾಡಿದ್ದೆ ನಾನು. ಅಲ್ಲ ಕಡಿಮೆ ರೇಟಿನ ತೊಗೊಂಡಿದ್ರಿ ಏನಕ್ಕಿತ್ರಿ? ಅಲ್ಲ ರೇಟ್ ಕಡಿಮೆ ಬರಲ್ಲನ ತಮ್ಮರ ಒಂದ್ ಚೀಲ 1.5 ಚೀಲ ಗೊಬ್ಬರ ಹಾಕಿ ಬೀಜ ಹಾಕಿ ಬಿತ್ಬೇಕ್ರಿ. ಮಳಿ ಗ್ಯಾರಂಟಿ ಇದಲ್ರಿ. ಮಳಿ ಆಗ್ಲಿಕ್ಕೆ ಒಂದ್ ಕಾಳ ಆಗುಲ್ರಿ ಇದ. ಅಲ್ಲ ಆಗುದೇ ಇಲ್ರಿ ಇದ. ಆಗೋದೇ ಇಲ್ಲ. ಇದು ಈ ಪಾಕಿಟಿನ ಬೀಜ ಅದಕ್ಕೆ ಗೊಬ್ಬರ ಹಾಕಿಲ್ರಿ. ಹೌದಿಲ್ಲ, ಗೊಬ್ಬರ ಹಾಕ್ಲಿಕ್ಕೆ ನಡೀತೈತಿ. ಮಳಿ ಆದ್ರ ಅಟೋ ಗೊಬ್ಬರ ಸಂಪೂರ್ಣ ಮಳಿ ಬೇಕು, ನೀರ್ ಇರ್ಬೇಕ್ರಿ. ಸ್ಪ್ರಿಂಕ್ಲರ್ ಹಚ್ಚೋ ಕ್ಯಾಪಿಸಿಟಿ ಇರ್ಬೇಕು. ಅದಕ್ಕ ಗೊಬ್ಬರ ಬೇಡ ಅಂದ್ರೆ ನೀವು ಒಂದ್ ವೇಳೆ ಗೊಬ್ಬರ ಮಳಿ ಆಗ್ಲಿಕ್ಕಂದ್ರೂ ನಡೀತೈತಿ ಅಂತ. ಅದಿಲ್ಲ ಬೀಜ ಅಷ್ಟು ಹೋಗಿರ್ತೈತಿ. ಧೈರ್ಯ ಮಾಡ್ಬೇಕು. ನಾನೀಗ ಧೈರ್ಯ ಮಾಡ್ಕೊಳಕ್ ಕಲ್ತೀನಿ. ಯಾಕಂದ್ರೆ 3 ಬೆಳೆನೂ ನನ್ನ ನುಕ್ಸಾನ್ ಆಗ್ಯಾವ. ಜಗ್ ಧೈರ್ಯ ಬಂದೈತಿ ನನಗ. ಹೋಗಿರ್ತೈತಿ ಬಂದಿರ್ತೈತಿ ಅಂತ ಫಸ್ಟ್ಗೆ ಆಳ್ಕೊಂತ ಹೋದ್ನ್ಯಾ. 1ನೇ ಬೆಳಿಗ್ಗೆ 2ನೇ ಬೆಳಿಗ್ಗೂ ಸ್ವಲ್ಪ ಎಳ್ಕೊಂತ ಹೋದ್ನ್ಯಾ. 3ನೇ ಬೆಳಿಗ್ಗೆ ಹಾಳಾಗಿ ಹೋಗ್ಬಿಡತ್ತಾಗ. ಬೆತ್ತಿದಾರ ಬಂದೈತಿ ಬಿಡು, ಬಿತ್ತಿದ ರೊಕ್ಕ ಬಂದೈತಿ ಅಂತ ಹೇಳಿ ಮನಸ್ಸಿನ ಗಟ್ಟಿ ಮಾಡ್ಕೊಂಡು ಹೋಗ್ಬಿಟ್ಟೆ. ಮನ್ನಿ ಸೂರ್ಯಪಾನ ರೀ ಬಿತ್ತಿದ ರೊಕ್ಕ ಬಂತು, ಭಾಳ ಬರಲಿಲ್ಲ ಇನ್ನ ಕಡಿಮೆ ಬಂತು. ಏಟ್ ಆತ್ರಿ ಅದು? 6 ಕ್ವಿಂಟಲ್. 6 ಕ್ವಿಂಟಲ್ ಆಗೈತಲ್ರಿ. ಮತ್ತೆ ಬೇಸಾಗೈತಿ. ನಮ್ಮ ಅಣ್ಣಾರ್ದು 9 ಕ್ವಿಂಟಲ್ ಆಗೈತಲ್ಲ. ಆದ್ರಿ ಅವ್ರು ಇಷ್ಟವಲ್ಲ. ಇಬ್ಬರು ಪಟ್ರಿ ಮುತ್ತಾರ 21. ಇಲ್ಲ ಒಬ್ಬೊಬ್ರದ 9 ಕ್ವಿಂಟಲ್ ಆಗೈತೆ. ಅಂದ್ರೆ ನೀರು ಹಾಸ್ಯಾರ ಅವ್ರ ಹೊತ್ತಿಗೆ. ನೀರ್ ಹಾಸ್ಯಾರ, ನಿಮ್ದು ಮಾಡುದಲ್ಲ ಅಲ್ರಿ, ನಿಮಗ್ ಕೆಲ್ಸ ಹೋಗೋದಲ್ಲ. ಅದೇ ಅವರ ಪಾಪ ತಮ್ಮಾರನ ಬಿತ್ತಿ ಬೇಕಂತ ಹೆಸರು ಬಾಕ್ಸ ಕಚ್ಚಿ ಅವ್ರು ತಾವ್ ಕೈ ಬಿಟ್ರು. ಇಲ್ಲ ಅವರು ನಮ್ಮ ನೋಡ್ರಿ 3 ಮಂದಿ ಬಡ ಬಡ ಬಿರಿಯಾನಿ ತಿಂದಿರಿ ಅಂತ ನೋಡ್ರಿ. ಬಿರಿಯಾನಿ ತಿಂದು ಬಿಡ್ತೀರೇನ? ಟೀಚರ್ ಅವ್ನ್ ಬಿಡ್ರಿ, ಅವ್ನ ಅಲ್ಲೇ ತಗೋಣ. ಅವ್ರಿಗೂ ಕೊಡೋದ ಅಂತಲ್ರಿ ಎಲ್ಲ ತಿಂತ ನಮ್ ಕೂಡ. ನೋಡ್ರಿ ನಿನ್ನೆ ಚಿಕನ್ ಮೊನ್ನೆ ಚಿಕನ್ ತಿಂದ ಪಾರ್ಟ್ಯಾಗ ಸುಮ್ಮನೆ ನಮ್ಮ ಹೆಸರು ಕೆಡ್ಸ ಆಷಾಢದಿಲ್ರಿ ಅವ ಹಿಂಗ ಅಂದಲ್ರಿ. ನಿನ್ನೆ ಈಗ ಇಲ್ಲ ಅಚ್ಚಿ ಗಾಡಿ ಹಾಸಿ ಬರ್ತೀನಿ, ನೀವು ಬರ್ರಿ. ಇಲ್ಲ ಚಪ್ಪಲ್ ಅಲ್ಲಿ ಬಿಟ್ಟಿನಿ ತಡ್ರಿ, ಬರ್ತೀನಿ ತಡ್ರಿ. ಇರ್ಲಿ ಅವ್ರು ಹೆಂಗಾರ ತಿಂದುಂಡು ಆರಾಮ ಇರ್ಲಿ ಅವ್ರ ತಮ್ಮಗಳು. ನೀವು ಎಲ್ಲರೂ ಆರಾಮಿರ್ರಿಪ್ಪ. ತಮ್ಮಗಳು ಆರಾಮಿರ್ಬೇಕು ನಮಗ. ಶಾ ಬರಬ್ಬರಿ ಹೋಗೋಲ್ರಿ ಬೀಜ. ಬರೋಬ್ಬರಿ ಹೋಗ್ಯ ನೋಡು. ಅಲ್ಲ ಹಗರ್ ಹಗರ್ ಅಯ್ಯೋ ಹಣಗಲ್ಲ ಹಗರ್ ನಾ ಹರಿತ್ ನೋಡ್ರಿ. ಅಲ್ಲ ಜಗ್ಗಿ ಇಟ್ಕೋರಿ ಹಗರ್కి ಇಟ್ಕೋರಿ. ನೋಡ್ರಿ ಏನು ಮಾಡ್ತೀರಿ. ಎಷ್ಟು ಈಗ ಇಲ್ಲಿ ಬರೋ ಹರಿದತ್ರಿ ಹರಿದೈತಿ ನೋಡ್ರಿ. ಏನು ಅದ್ರೊಳಗೆ ಬಜಿ ಇತ್ತು, ಅದ್ರೊಳಗೆ ಬಜಿ ಇತ್ತು. ಬಜಿ ತಿನ್ನಕ್ಕೆ ಹೋಗೈತದು ನಾಯಿ. ಹೊಸ ಚೀಲ ತೊಗೊಳಕ್ ನೋಡಿ. ಅವ್ರಿಗೂ ಪಾಲ್ ಆಯ್ತು. ಒಂದೈತದ ಬಜಿ. ಇನ್ನಲ್ಲಿ ನಮ್ಮ ಕಾಲಾರ್ನಾಗ ಹೋಗಿ ಹೊಸ ಚೀಲ ತೊಗೋಬೇಕು ನೋಡಿ. ನಾಯಿ ಸಿಗ್ತಾವನ್ರಿ ಅಂಗಡಿಯಾಗಿ ಚೀಲ ಎಲ್ಲರ ಸಿಗ್ತಾವಲ್ಲ. ಒಂದು ಚೀಲ ತೊಗೊಂಡು ನಾನು ನಡ್ಕೊಂತ ಬರ್ತೀನಿ ನೋಡ್ರಿ. ನೀವು ಬ್ಯಾಡ್ರಿ, ಚೀಲ್ದಾನು ಎಲ್ಲ ಬೀಳ್ತಾವು. ಹೌದಾ? ನೋಡ್ರಿ ನಡ್ಕೊಂತ ಬರ್ತೀನಿ ನೋಡ್ರಿ. ಚೀಲ ಹರ್ಬೇಕು ನೋಡಂಗ ಇದು ಇನ್ನ ಜಗ್ಗತ್ ನೋಡಿ. ನೋಡ ನಿಮ್ಗೆ ಒಮ್ಮೆ ಆಗಿತ್ತೇನ್ರಿ? ಆನ್ ಮಾಡ್ರಿ. Welcome to Bushy Audios. Bluetooth mode. Connected. ಫೇಸ್ಬುಕ್ಕಿಗೆ ಬೀಳೇನ್ರಿ ಇದು? Disconnected. ಫೇಸ್ಬುಕ್ಕಿಗೆ ಬೀಳ
ಹಾಕ್ರಿ ಅವ ಫುಲ್ ಫೋಕಸ್ನೇ ಬರ್ಬೇಕು ನೋಡ್ರಿ. Not yet. ಇವೆಲ್ಲ ನೆನಪುಗಳು ನೋಡ್ರಿ ಇವು. ಒಂದು ತಾಸನ್ನೇ ಮುಗಿಸ್ತೇನೆ ಅಂದ್ರೆ ಒಂದು ತಾಸನ್ನೇ ಮುಗಿಸಿದ್ರೆ ನೋಡು ಅಲ್ಲ. ಇದನ್ನೆಲ್ಲ ಇದು ಫೇಸ್ಬುಕ್ಕಿಗೆ ಬಿಡ್ತೀನಿ ತಡಿ. ನಮ್ಮ ಗೆಳತಿ ಐಡಿಯಾ ಹೆಂಗೆಂದು ಮಾತಾಡಿರಿ ಎಲ್ಲ ನೆನಪೈತಿ ಕಳ್ಳನ ಪೌನೇರ ತೋರಿಸಿ ನಿಮ್ಮ ನೋಡಿ ನೋಡಿ ಎಲ್ಲಿ ಅಂತ ಅಡಿಕೆ ಗಾಡಿ ಸುಮ್ಮನೆ ರಾತ್ರಿ 7ಕ್ಕೆ ಸಿಕ್ಕಾಕೊಂಡಿದ್ವಲ್ಲ ಸೇಮ್ ಇವತ್ತು ಹಂಗಾತ್ ನೋಡುವ. ಮತ್ತು ಅವ್ರು ಹೊಡ್ಯಾಕೊಂತಾರ ಒಬ್ಬಾಕಿ ಕುಂತ್ಬಿಟ್ಟು ಗಿಡದ ಕೆಳಗ ಜಗ್ ಗಂಜಿಗೆ ಬಂದಿತ್ತು. ಹ್ಞೂ ಹ್ಞೂ ನಾ ಆಗಲ್ಲ ಬಂದೀನಿ. ಹೌದನ ಹೌದನ ಲೇಖ ಲೇಖ नीचे नहीं सटना बा चुप रहो रे बा चुप रहता कि नहीं बात चुप रहो बा ले मैं दर कर मा तेल लगा क्षमा का है वो क्षमा लगा जा क्षमा लगाओ क्षमा लगा जा इधर पर तेल डालने का ಎಲ್ಲಿ ಇಲ್ಲ जल्दी लेका काला करनी काला गांव गेम बड़े मारो लेका सवेर का मध्याह्न तो रोगी कौन नानी ना काकू गए बसंगड़ को ತಾಳೆ ಊಟಿಗೆ ये सब का भाषा का जाए नहीं बड़े में आंदे ला जगह कतरा कतरा चढ़ते तब जाग छोड़ता इतना छोटे का पान खुंदर जो रात होता जल्दी रख तो कर ಒಂದು ಬತ್ತಿ ಇಲ್ಲ ಮಾಡಬೇಕು ತಡಿ ಜೋಡ ಹಚ್ಚಬೇಕು ಜೋಡ ಬತ್ತಿ ಹಚ್ಚಬೇಕು ಒಂಟ ಬತ್ತಿ ಹಚ್ಚಬಾರ್ದು लघु हत्वे इता गांव जाते तुमे ಕಾತ್ರೆಗೆ ನಾಚ್ ಮಾಡಿ ಇಲ್ಲವೇ ಮುಂಜಾನೆ ತೆರೆದಾಕ ಹೋಗ್ಬೇಕು ಬಿಡಿ ನಾನು. ವಾಹ್ ಶಬರ್ ಸಂಡೇ ಆದ್ರೂ ಹೋಗ್ಬೇಕು. ಇಷ್ಟೊತ್ತಿನಾಗ ತೆರೆದಾಳಿದಾಗ ಇರ್ಬೇಕು ನಾನು. ಈಗ ಮತ್ತು ನಾಳಿಲ್ಲ ನಾಡ್ದು ಸಾಲಿ ಚಲು ತೊಂಬ ಲಘು इता तुम बागलकोट में नहीं क्या हो ಇಲ್ಲ यो हम परसों तुम्हारे इस नहीं लाना चुन लेना बागलकोट का आते थे देख ಐದಲ್ಲ ಸುಣ್ಣ ಹತ್ತದ್ವಿಗೆ ಅವ ಸಬೇರ ಆದಿಗ अम्मा शबर नहीं उन्होंने नानी नहीं तो बड़े माँ वच ಒಂಟ ಬತ್ತಿ ಆತ ಪಡಾನ ಕೋ ಬಾ ಪಡಾನ ಕೋ ಬಾ ಹಚ್ಚಿ ಬಿಡು ಸಾಕು ಬಿಡ್ಬೇ. ಹಾಂ ಬಿಸ್ಮಿಲ್ಲಾಹಿರ್ರಹ್ಮಾನಿರ್ರಹೀಂ ತೊಂಬರ್ಲೆ ಉದಿನ ಕಟ್ಟಿ ತೊಂಬ ಮುಷಿನಿ ಪಣ್ಣ ಲಾ क्या क्या हो रहा बस होता से बस होता ನಿನಗೆ ಯಾವ ಡ್ಯೂಟಿ ಇಲ್ಲ ಹೇಳ ಇಷ್ಟ ಬರ್ತಾನ ನಮ್ಮ ಬಂದ ಏನು ಬಿತ್ತಕ್ ಹೋಗೇವಿ ಇವತ್ತೇನು ಖಾಲಿ ನಿನ್ ಖಾಲಿ ನೀನ್ ಬೀಜ ಹೇಳಿದ್ದೆ ಹ್ಞೂ ಅವನ್ನ ದುಡಿದ್ರ ಸಾಕಷ್ಟು ಐತಿ. ಯಾರಿಗ್ ಬೇಕು ಜೋಗ ನೀನ್ ಕೊಟ್ಟಿರಿ ನೀನಾರ ದುಡ್ಡು ಗಸಿದ್ದಲ್ಲ ನಿಮ್ಮ ಅಪ್ಪನ ದುಡ್ಡು ಗಸಿದ್ದಲ್ಲ ನಮ್ಮ ಅಪ್ಪ ಗಳಿಸ್ಯಾನ ಯಾರು ಸುಮ್ಮಪ್ಪ ನಿಮ್ಮ ಅಪ್ಪ ಏನ್ ಗಳಿಸ್ಯಾನ ಹೇಳ ಮತ್ತೇನ್ ಹೊಲ ಗಳಿಸ್ಯಾನ ಇನ್ನೇನ್ ಸಮಾಧಾನ ನಮ್ಮ
उधर बाजू चौक छोड़ो प्रेम तभी चल मैं भी लगा दी थी चुप रहो रे ಬಾಳೆ ನಾನಲ್ಲ ಕೊಡ್ತಾರ ಜಡದ ಬಗ್ಗೆ ಇನ್ನೇನು ಬದುಕ್ತೀನಿ ಕುಡಿದಕ್ಕ ಎಬ್ಸೂರ್ ಕೈ ಮಾತ್ರ ಕುಡಿದ ಏನ್ ಉಳ್ದ ನಮ್ ಶರೀರದಾಗ ಅವನ ಮಧ್ಯಾಹ್ನ ಫೋಟೋ ನೋಡಿದ್ರಿ ಈ ಫೋಟೋ ನೋಡಿದ್ರೆ ಏನನ್ ಶಾಂತ ಹಂಗ ಈಗ ಮೊಬೈಲ್ ನಾವು ನೋಡೇವಿ ಎಲ್ಲ ಮಾಡೇವಿ ಮನಗಂಡಿದ್ದ ಎಲ್ಲ ಮಾಡಿದ್ದ ಈಗೇನ್ ಗ್ಯಾರಂಟಿ ಒಂದು ನಾನು ಬಿಟ್ಟೆ ಇದೆ ಚಲೋ इसमें रखो शक्कर इसमें रखो ताइल ताइल तारा ತಂಗಿ ಲವ ಆ ಉದಿನ ಕಡ್ಡೆಯಲ್ಲೇ ಇರಲಿ ಇನ್ನು ಮುಂದಿನ ವಾರ ಬಂದ್ರೆ ಎಣ್ಣೆ ಕೊಡಿಸಿರ್ತೀನಿ ಅಂತಮ್ಮ ಎಣ್ಣೆ ಒಂದು 2-3 ರೂಪಾಯಿ ಕಿಲೋ ಎಣ್ಣೆ ಕೊಡಿಸ್ತೀನಿ ತಮ್ಮರ ಹೋಗಿ ಬರ್ಲಾ ರೀ ಹಾಂ ರೀ ಸಕ್ಕರೆ ಕೊಟ್ಟೆ ಎಲ್ಲರಿಗೂ ಹಾಂ ನಮ್ಮ ಕಾಲರ್ ಕೊಟ್ಟು ಮಾತಾಡಿ ಆ ಚೀಲ ತೊಂಬರ್ಬೇ ಆ ಚೀಲ ತೊಂಬರಿ ಯಪ್ಪ ದೇವ್ರಿ ಬಾ ಚೀಲ ತೊಂಬ ತಂಗಿ ರಾತ್ರಿ 10 ಗಂಟೆ ಆಗೈತ್ರಿ ಈಗ ನಮ್ಮ ಕಾಲಾರ್ಮ್ನಾಗಿಂದ ಹೋಗಿ ನಾವು ಕಲ್ಲಾಪುರ ಗ್ರಾಮ್ನಾಗ ನಿಂತೀನಿ ಸದ್ದ ಬಸ್ ಬರ್ತೈತಿ ಓ ದೇವ್ರಿ